ಬಹಳ ಜನ ಈಗ ಯಾರ್ಯಾರಿಗೆ ಮಂತ್ರಿ ಅವಾಗೆಲ್ಲ ಡೆಲ್ಲಿಗೆ ಓಡೋತಾ ಇದಾರಲ್ಲ, ಮಂತ್ರಿ ಸಿಕ್ಕದವ್ರಿಗೆ ಆಯ್ತು, ಸಿಕ್ಕದಿದ್ದವ್ರದೆಲ್ಲ ಗ್ರೂಪ್ ಆತತೆ ಇನ್ಮೇಲೆ. ಕರ್ನಾಟಕದಲ್ಲಿ ಇನ್ಮೇಲೆ ಹೊಸ ಗ್ರೂಪ್ ಶುರು ಆತತೆ. ಇಷ್ಟು ದಿನ DK ಸಿದ್ದರಾಮಯ್ಯನ ಗ್ರೂಪ್ ಅಷ್ಟೇ ಇದ್ದಿದ್ದು, ಇನ್ಮೇಲೆ ಕೈ ಬಿಟ್ಟವ್ರ ಗ್ರೂಪು, ಕೈ ಬಿಟ್ಟ ಗ್ರೂಪ್ಗಳು, ಇನ್ಮೇಲೆ ಕೈ ಬಿಟ್ಟ ಗುಂಪುಗಳು ಶುರು ಆತತೆ ಇನ್ಮೇಲೆ. ಅದ್ ನೇಮೇ ಅದೇ ಕೈ ಬಿಟ್ಟ ನೇಮ್. ಕಾಂಗ್ರೆಸ್ನವರು ಅದೇ ಹೇಳಿದ್ರು ಮೊನ್ನೆ, DK ಅವರಿಗೆ ಸಿಎಂ ಆಗೋ ಟೈಮಲ್ಲಿ ಕಾಂಗ್ರೆಸ್ ಭಿನ್ನಮತ ಸ್ಫೋಟ ಆಗುತ್ತೆ ಅಂತ ಹೇಳಿ ಬಿಜೆಪಿ ಅಂದ್ಕೊಂಡಿದ್ರು. ಎಲ್ಲವೂ ಕೂಲಾಗಿ ಆಗಿದೆ, ನಿರಾಸೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಕೂಲಾಗಿ ಎಲ್ಲ ಆಗಿದೆ, ಕೂಲ್ ಏನು ಆಗೇ ಇಲ್ಲ. ಈಗ ಬೆಂಕಿ ಕಿಡಿ ಅಂಟ್ಕೊಂಡಿದೆ. ಬೆಂಕಿ ಅಂಟ್ಕೊಳಕ್ಕೆ ಇನ್ನೂ ಟೈಮ್ ಬೇಕಲ್ಲ, 1 ತಿಂಗಳು 2 ತಿಂಗಳು ಟೈಮ್ ಬೇಕು. ಗೊತ್ತಾಗ್ತೈತಲ್ಲ ಕೂಲು ಹಾಟು ಅನ್ನೋದು ಯಾವಾಗ ಗೊತ್ತಾಗೋದು. ಟೈಮ್ ಕೊಡಿ, ಸ್ವೇರಿಂಗ್ ಸೆರೆಮನಿ ಟೈಮ್ ಕೊಡಿ. ಸ್ವೇರಿಂಗ್ ಸೆರೆಮನಿ ಆದ್ಮೇಲೆ ನೀವು ಅದನ್ನ ಕೂಲ್ ಅಂತಿರೋ ಹಾಟ್ ಅಂತಿರೋ ಅವಾಗ ಹೇಳಿ. ನಮ್ದೇನು ಆ ಥರದ್ದು ಯಾವುದೋ ಹೈಕಮಾಂಡ್ ಇನ್ನೂ ಏನು ತೀರ್ಮಾನ ತೆಗೆದುಕೊಂಡಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಗೊತ್ತಿಲ್ಲ. ನಮ್ದೇನು ಸಿಸ್ಟಮ್ ಏನಿದೆ ಆ ಸಿಸ್ಟಮ್ ಪ್ರಕಾರ ನಡೀತಾ ಇದೆ ನಮ್ದು. ಓಕೆ, ನಿಮಗೆ ಮನೆ ಕೊಟ್ಟಿರಲಿಲ್ಲ ಸರ್. ಈಗ ಸಿದ್ದರಾಮಯ್ಯನವರು ಕೂಡ ಕಾವೇರಿ ನಿವಾಸ ಬಿಟ್ಕೊಡೋದಿಲ್ಲ DK ಶಿವಕುಮಾರ್ಗೆ ಅಂತ. ಹಾಗಾಗಿ ಅನಿವಾರ್ಯವಾಗಿ ಅವರು KK ಗೆಸ್ಟ್ ಹೌಸ್ ಅನ್ನ ತನ್ನ ನಿವಾಸವನ್ನಾಗಿ ಮಾಡ್ಕೊಳ್ಳುವಂಥದ್ದು, ಜನರನ್ನ ಅಹವಾಲು ಸ್ವೀಕರಿಸುವಂಥದ್ದು ಮಾಡ್ತಾ ಇದ್ದಾರೆ. ನಿಮಗೆ ಮನೆ ಕೊಡ್ತಾರ ಅಥವಾ DK ಶಿವಕುಮಾರ್ ಅವ್ರಿಗೂ ನಿಮ್ಮ ತರನೇ ಆಗುತ್ತಾ, ಹೆಂಗೆ? ಸಿದ್ದರಾಮಯ್ಯ ಮನೆ ಬಿಡಲ್ಲ, DK ಶಿವಕುಮಾರ್ ನನಗೆ ಮನೆ ಕೊಡಲ್ಲ. ಇಷ್ಟೇ. 3 ವರ್ಷನೇ ತಳ್ಳಿದಿರಿ. ಇನ್ನಿರೋ 2 ವರ್ಷಕ್ಕೆ, ಅದು 2 ವರ್ಷನೂ ಇಲ್ಲ, ಈ ಸರ್ಕಾರ ಇನ್ನ 1.5 ವರ್ಷ ಅಷ್ಟೇ. ಮಧ್ಯ ಎಗರೋದ್ರೆ ನೆಗದು ಬಿದ್ದು ಎಗರೋದ್ರೆ ಓದಂಗೆ ನೆಗದು ಬಿದ್ದು ಓದತ್ತೆ ಅಷ್ಟೇ. ಏನಾನ ಗಲಾಟೆ ಆಗಿ ಮಂತ್ರಿಮಂಡಲ ಇದು ಗಲಾಟೆ, ಮತ್ತೆ DK ಶಿವಕುಮಾರ್ DKC ವಾರ್ ಇದು ಇದ್ದಿದ್ದೆ, ಪರ್ಮನೆಂಟ್ ಇದು ವಾರ್ ಇದ್ದಿದ್ದೆ ಇದೆ ಅಂತ ನನಗೇನು ಆ ಭರವಸೆ ಇಟ್ಕೊಂಡಿಲ್ಲ ನಾನು. ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಪೋಸಿಷನ್ ಲೀಡ್ರು, ನಾವು ಮುಖ್ಯಮಂತ್ರಿ, ನಮ್ಮ ಸರ್ಕಾರ ಮುಖ್ಯಮಂತ್ರಿ ಇದ್ದಾಗ, ನಾವು ಯಡಿಯೂರಪ್ಪ ಇದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ಸದಾನಂದ ಗೌಡ್ರು ಇದ್ದಾಗ, ಬಸವರಾಜ ಬೊಮ್ಮಾಯಿಯವರಿದ್ದಾಗ ಫಸ್ಟ್ ಪ್ರಿಫರೆನ್ಸ್ ಅಪೋಸಿಷನ್ ಲೀಡರ್ಗೆ ನಾವು ಕೊಟ್ಟಿದ್ವಿ. ಅವ್ರು ಕೇಳಿದ ಮನೆಯನ್ನ ಸಿದ್ದರಾಮಯ್ಯನವ್ರಿಗೆ ನಾವು ಕೊಟ್ಟಿದ್ವಿ. ನಾನೇ ಅದಕ್ಕೆ ಸಾಕ್ಷಿ ಇದ್ದೀನಿ. ಇದಕ್ಕೆ ನಮಗೆ ಅವರು ಕೊಟ್ಟಿಲ್ಲ. ಮುಂದೆನೂ ಕೂಡ ಅವರೊಂದು ದಾರಿ ಹಾಕ್ಕೊಟ್ಟವ್ರೆ. ಮುಂದೆ ಹೆಂಗೆ ನಮ್ಮ BJP ಸರ್ಕಾರ ಬಂದಾಗ ಹೆಂಗಿರ್ಬೇಕು ಅಂತ ದಾರಿ ಹಾಕ್ಕೊಟ್ಟವ್ರೆ. ಅದನ್ನ ದಾರಿನ ನಾವು ಪಾಲನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಮನೆಗಳನ್ನ ಮುಖ್ಯಮಂತ್ರಿಗಳಿಗೆ ಮತ್ತೆ ಮೊನ್ನೆ ನಾವು ಮಾತಾಡಿದಾಗ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದ್ದಾಗ ಇದು ಬಹಳ ಗೊಂದಲ ಆಗಿದೆ, ಇದು ಸರಿಯಲ್ಲ, ಮುಖ್ಯಮಂತ್ರಿಗೆ ಯಾಕೆ ಮನೆ ಕೊಡ್ತಾರೋ ಹಾಗೆ ಅಪೋಸಿಷನ್ ಲೀಡರ್ಗೂ ಮನೆ ಕೊಡಬೇಕು, ಅದು ಸಂವಿಧಾನದತ್ತವಾದಂಥ ಒಂದು ಅಧಿಕಾರ ಅಂತ ಹೇಳಿದ್ರು. ಮತ್ತೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಡೆಸಿಗ್ನೇಟ್ ಮಾಡ್ತೀರಿ ಇನ್ಮೇಲೆ, ಮುಖ್ಯಮಂತ್ರಿ ಮತ್ತೆ ಸ್ಪೀಕರು ಅಪೋಸಿಷನ್ ಲೀಡರ್, ಇದನ್ನ 3 ಡೆಸಿಗ್ನೇಟ್ ಮಾಡ್ತೀರಿ ಇನ್ಮೇಲೆ ನಾವು ಅಂತ ಹೇಳಿದ್ರು. ಹೇಳ್ದಂತ ಮುಖ್ಯಮಂತ್ರಿನೇ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಇನ್ನೇನು ಭರವಸೆ, ನಮ್ಗೇನು ಭರವಸೆ ಉಳಿದಿಲ್ಲ. ನಾನು 6 ಪತ್ರ ಬರೆದಿದ್ದೀನಿ, 6 ಪತ್ರಕ್ಕೂ ಏನು ರಿಪ್ಲೈ, ನೋ ರಿಪ್ಲೈ. ಇದು ಸರ್ಕಾರನೇ ಆ ಥರ ಆಗೋಟಿದೆ. ಅದಕ್ಕೆ ಹೇಳಿದ್ದೀನಿ, ಅವ್ರಿಗಾಗಿಲ್ಲ ಅಂತ ಹೇಳಿದ್ರೆ ಅಷ್ಟು ಕಷ್ಟ. ನಾನು ಮನೆ ಬಾಡಿಗೆನೂ ತಾಂತ ಇಲ್ಲ, ಕಳೆದ 2 ತಿಂಗಳಿಂದ ನಾನು ಮನೆ ಬಾಡಿಗೆನೂ ತಗೊಳಲ್ಲ, ಮುಂದಕ್ಕೂ ತಗೊಳಲ್ಲ. ಮನೆ ಬಾಡಿಗೆನ ನನಗೆ ಕೊಟ್ಟಿಲ್ಲ, ಅದಕ್ಕೆ ಪ್ರತಿರೋಧ ಮಾಡಿ ನಾನು ಮನೆ ಬಾಡಿಗೆನೂ ತಗೊಳಲ್ಲ. ಅದನ್ನು ನೀವು ಸರ್ಕಾರ ಯಾವ್ದಾನ ಸಂಬಳಕ್ಕೆ ಏನಾನ ಶಾರ್ಟೇಜ್ ಇದ್ರೆ ಅದನ್ನ ಸಂಬಳಕ್ಕೆ ಹಾಕೊಡ್ಲಿ. ಸರ್ಕಾರ ಅದಕ್ಕೆ ಸಂಬಳಕ್ಕೆ ಎಲ್ಲನ ಶಾರ್ಟೇಜ್ ಆದ್ರೆ ನನ್ನ ಮನೆ ಕೊಡೋ ಬಾಡಿಗೆನೂ ಕೂಡ ತಗೊಳ್ಳಿ, ಸಂಬಳಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ಲಿ. ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಸಂಬಳಕ್ಕೆ ನನ್ನ